ಇವತ್ತಿನ ದಿನಗಳಲ್ಲಿ ಎಲ್ಲರೂ ಕಾಪರ್ ಬಾಟಲ್ ಬಳಸ್ತಾ ಇದ್ದಾರೆ. ಆದರೆ ಒಂದು ಪ್ರಶ್ನೆ ಕೇಳೋಣ. ಆಯುರ್ವೇದ ಸಾವಿರಾರು ವರ್ಷಗಳ ಹಿಂದೆ ಕಾಪರ್ ವೆಸಲ್ನಲ್ಲಿ ನೀರು ಇಡಕ್ಕೆ ಯಾಕೆ ಹೇಳ್ತು? ಆ ಸಮಯದಲ್ಲಿ ಮೈಕ್ರೋಸ್ಕೋಪ ಇರಲಿಲ್ಲ, ಮೈಕ್ರೋಬಯಾಲಜಿ ಕಾನ್ಸೆಪ್ಟು ಇರಲಿಲ್ಲ. ಆದರೂ ಆಯುರ್ವೇದನ ದಿನಚರ್ಯದ ಹ್ಯಾಬಿಟ್ಟು ಅಂತ ಹೇಗೆ ಹೇಳ್ತು? ಹಾಗಾದರೆ ಇದ್ರ ಹಿಂದೆ ಸೈನ್ಸ್ ಇದೆಯಾ? ನಮಸ್ಕಾರ. ಶ್ರೀ ಶಾರದಾಂಬ ಕ್ಲಿನಿಕ್ಕಿಂದ ಡಾಕ್ಟರ್ ವೀರಯ್ಯಸ್ವಾಮಿ. ನಾವು ಇಲ್ಲಿ ಆಯುರ್ವೇದದ ಜ್ಞಾನ ಮತ್ತು ಮಾಡರ್ನ್ ಸೈನ್ಸ್ ಎರಡನ್ನೂ ಬಳಸಿ ಆರೋಗ್ಯವನ್ನು ಅರ್ಥ ಮಾಡ್ಕೊಳ್ತೀವಿ. ಇತ್ತೀಚಿನ ದಿನಗಳಲ್ಲಿ ಬಹಳ ಜನರಿಗೆ ಡೈಜೆಸ್ಟಿವ್ ಪ್ರಾಬ್ಲಮ್ಸ್ ಇದೆ. ಉದಾಹರಣೆಗೆ ಆಸಿಡಿಟಿ ಇರ್ಬೋದು, ಬ್ಲೋಟಿಂಗ್ ಇರ್ಬೋದು, ಹೆವಿನೆಸ್ ಇರ್ಬೋದು ಆಫ್ಟರ್ ಫುಡ್ಡು, ಅಥವಾ ಪೂರ್ ಡೈಜೆಷನ್ ಇರ್ಬೋದು. ಇದರ ಒಂದು ಹಿಡನ್ ಕಾರಣ ಅಂದರೆ ಹೊಟ್ಟೆಯಲ್ಲಿರುವಂತಹ ಮೈಕ್ರೋಬ್ಸು, ಗಟ್ ಮೈಕ್ರೋಬಯೋಮ್ ಅಂತ ಏನು ಕರಿತೀವೋ ಅದು. ಮಾಡರ್ನ್ ಮೈಕ್ರೋಬಯಾಲಜಿಲಿ ಒಂದು ಕಾನ್ಸೆಪ್ಟ್ ಇದೆ, ಅದನ್ನು ಒಲಿಗೋಡೈನಾಮಿಕ್ ಎಫೆಕ್ಟ್ ಅಂತ ಕರಿತೀವಿ. ಕಾಪರ್ ಅನ್ನುವಂಥ ಒಂದು ಮೆಟಲ್ಲು ಟೈನಿ ಅಮೌಂಟ್ನಲ್ಲೂ ಕೂಡ ಮೈಕ್ರೋ ಆರ್ಗಾನಿಸಮ್ಸನ್ನು ಡಿಸ್ಟ್ರಾಯ್ ಮಾಡಬಹುದು. ಕಾಪರ್ ಅಯಾನ್ಸು ಬ್ಯಾಕ್ಟೀರಿಯಾಗಳ ಮೇಲೆ, ಸೆಲ್ ವಾಲ್ಗಳ ಮೇಲೆ ಡ್ಯಾಮೇಜ್, ಮೈಕ್ರೋಬ್ಸ್ ಸೆಲ್ ವಾಲ್ನ ಡ್ಯಾಮೇಜ್ ಮಾಡ್ತದೆ, ಎನ್ಸೈಮ್ಸ್ ಡಿಸ್ಟರ್ಬ್ ಮಾಡ್ತದೆ, DNA ಡಿಸ್ಟ್ರಾಯ್ ಮಾಡ್ತದೆ. ಇದೇ ಕಾರಣಕ್ಕೆ ಕಾಪರ್ ಸರ್ಫೇಸ್ ಕೂಡ ಆಂಟಿ ಮೈಕ್ರೋಬಿಯಲ್ ಆಗಿ ಬಿಹೇವ್ ಮಾಡ್ತದೆ. ಆಯುರ್ವೇದದಲ್ಲಿ ಕಾಪರ್ನ ತಾಮ್ರ ಅಂತ ಕರಿತೀವಿ. ತಾಮ್ರಕ್ಕೆ ಟೆಕ್ಸ್ಟ್ ಹೇಳುವಂಥ ಗುಣಗಳು ಏನು ಅಂದರೆ ದೀಪನ ಅಂದರೆ ಡೈಜೆಸ್ಟಿವ್ ಫೈರ್ನ ಜಾಸ್ತಿ ಮಾಡುವಂಥದ್ದು, ಪಾಚನ ಮೆಟಬಾಲಿಸಮ್ ಜಾಸ್ತಿ ಮಾಡುವಂಥದ್ದು, ಲೇಖನ ಟಾಕ್ಸಿನ್ಸನ್ನು ರಿಮೂವ್ ಮಾಡುವಂಥದ್ದು. ಆಯುರ್ವೇದ ಡೈಜೆಷನನ್ನು ಅಗ್ನಿ, ಡೈಜೆಸ್ಟಿವ್ ಫೈರ್ ಅಂತಲೂ ಹೇಳ್ತೀವಿ. ಅಗ್ನಿ ಸ್ಟ್ರಾಂಗ್ ಇದ್ದರೆ ಡೈಜೆಷನ್ ಸ್ಟ್ರಾಂಗ್ ಆಗಿರುತ್ತೆ. ಆಯುರ್ವೇದ ಟೆಕ್ಸ್ಟ್ ಸರತ್ನ ಸಮುಚ್ಚಯದಲ್ಲಿ ಒಂದು ರೆಫರೆನ್ಸ್ ಇದೆ. ತಾಮ್ರಂ ಕಷಾಯಂ ಮಧುರಂ ತಿಕ್ತಂ ಕಟುಚ ಪಾಚನಂ ದೀಪನಂ ಲೇಖನಂ ಚೈವ ಕಫಪಿತ್ತಹರಂ ಪರಂ. ಅಂದರೆ ತಾಮ್ರ ಡೈಜೆಷನ್ನ ಇಂಪ್ರೂವ್ ಮಾಡ್ತದೆ, ಮೆಟಬಾಲಿಸಮ್ ಸಪೋರ್ಟ್ ಮಾಡ್ತದೆ. ಕಾಪರ್ ವಾಟರು ಯೂಸ್ ಮಾಡುವಾಗ ನಾವು ಕೆಲವೊಂದು ರೂಲ್ಸನ್ನು ಫಾಲೋ ಮಾಡಬೇಕಾಗುತ್ತೆ. ಪ್ಯೂರ್ ಕಾಪರ್ ವೆಸಲ್ ಇರಬೇಕು. ನೀರನ್ನು 6 ರಿಂದ 8 ಗಂಟೆ ಸ್ಟೋರ್ ಮಾಡಿಡಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ ಕುಡಿಬೇಕು. ಅದರಲ್ಲಿ ಲೆಮನ್ನು ಅಂತ ಆಸಿಡಿಕ್ ಪದಾರ್ಥಗಳನ್ನ ಇಡಬಾರ್ದು. ಕೊನೆಯದಾಗಿ ಒಂದು ಸಿಂಪಲ್ ಹೆಲ್ತ್ ಹ್ಯಾಕ್ ಹೇಳ್ತೀನಿ. ನೀವು ಈ ವಾಟರನ್ನು ಅರ್ಧನ್ ಪಾಟ್ನಲ್ಲಿ ಮಡಿಕೆಯಲ್ಲಿಟ್ಟು ಅದರೊಳಗಡೆ ಒಂದು ಸ್ಮಾಲ್ ಕಾಪರ್ ಕಾಯಿಲ್ ಇಮರ್ಸ್ ಮಾಡಿಟ್ರೆ ಪ್ರಾಕ್ಟಿಕಲಿ ಯು ಆರ್ ಡ್ರಿಂಕಿಂಗ್ ದ ಬೆಸ್ಟ್ ನ್ಯಾಚುರಲ್ ಡ್ರಿಂಕಿಂಗ್ ವಾಟರ್ ಸಿಸ್ಟಮ್. ಯಾಕಂದರೆ ಅರ್ಧನ್ ಪಾಟು ನೀರನ್ನು ತಂಪು ಮಾಡ್ತದೆ, ರೀಮಿನರಲೈಸ್ ಮಾಡ್ತದೆ, ಕಾಪರು ಆಂಟಿ ಮೈಕ್ರೋಬಿಯಲ್ ಆಗಿರ್ತದೆ. So sometimes the best health technologies are actually ancient wisdoms. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ, ಇಷ್ಟ ಆದರೆ ಫಾಲೋ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.